ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 23ನೇ ವಾಕ್ಯ. ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸೀತೆ. ದೇವರ ವಾಕ್ಯ ಓದುವಾಗ ಯೆರೆಮೀಯನ ಮೂಲಕ ದೇವರು ಮಾತಾಡ್ತಾ ಇದ್ದಾನೆ. ಕೂಷ್ಯನು ತನ್ನ ಚರ್ಮವನ್ನು ಬದಲಾಯಿಸಬಲ್ಲನೆ ಅಥವಾ ಮಾರ್ಪಡಿಸಬಲ್ಲನೆ. ಕೂಷ್ಯ ಅಂತ ಹೇಳಿದ್ರೆ, ಕೂಶ್ ಎಂಬ ಪದ ನಮ್ಮ ಬೈಬಲ್ನಲ್ಲಿ ಅನೇಕ ಇದೆ. ಕೂಶ್ ಎಂಬುದೊಂದು ದೇಶ, ಅದು ಇಂಗ್ಲೀಷಲ್ಲಿ ಇವತ್ತಿನ ಆಫ್ರಿಕಾದಲ್ಲಿರುವಂಥ ಎಥಿಯೋಪಿಯಾ. ನಾವು ಪ್ರತ್ಯೇಕವಾಗಿ ಎಸ್ತೇರ್ ಒಂದು ಓದಬೇಕಾದ್ರೆ ಹಿಂದೂಸ್ತಾನದಿಂದ ಕೂಶ್ವರೆಗೂ ಆಳ್ವಿಕೆ ಮಾಡ್ತಾ ಇದ್ದ ಅಹಶ್ವೇರೋಷ್. ಅವಾಗ ಕೂಶ್ ಅಂತ ಹೇಳಿದ್ರೆ ಇವತ್ತಿನ ಎಥಿಯೋಪಿಯಾ. ಅಂದರೆ ಅರ್ಥ ಏನು? ಎಥಿಯೋಪಿಯಾದಲ್ಲಿ ಅಥವಾ ಆಫ್ರಿಕಾದಲ್ಲಿರೋರು ಬ್ಲ್ಯಾಕ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಿರುವಂಥದ್ದು, ಮೆಜಾರಿಟಿ ಆಫ್ ದ ಪೀಪಲ್ ಅವರು ಬ್ಲ್ಯಾಕಲ್ಲಿದ್ದಾರೆ. ಈಗ ದೇವರು ಕೇಳ್ತಾ ಇದ್ದಾರೆ, ಅವನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ. ತನ್ನಗಿರುವಂಥ ಕಪ್ಪು ಎಷ್ಟೇ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ರು, ಎಷ್ಟೇ ಒಂದು ಬಾಡಿ ಲೋಷನ್ ಹಾಕಿದ್ರು, ಅವನು ತನ್ನ ಕಲರನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ದೇವರು ಪ್ರಶ್ನೆ ಕೇಳ್ತಾರೆ, ಕೂಶನು ತನ್ನ ಚರ್ಮವನ್ನು ಅಥವಾ ತನ್ನ ಬಣ್ಣವನ್ನು ಬದಲಾಯಿಸೋಕ್ಕಾಗತ್ತಾ? ನೋ ಚಾನ್ಸ್, ಸಾಧ್ಯವೇ ಇಲ್ಲ. ಅವನೆಷ್ಟೇ ಪ್ರಯತ್ನ ಮಾಡಿದ್ರು, ಏನೆಲ್ಲ ಮಾಡಿಕೊಂಡ್ರೂ ಸಹ ಪ್ರಯೋಜನ ಇಲ್ಲ. ಕಾರಣ ಸೌಂದರ್ಯವರ್ಧನೆಗೋಸ್ಕರ ಅದು ಇದು ಎಲ್ಲ ಹಚ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಆದರೆ ಇದು ಯಾವುದು ಸಾಧ್ಯವಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ನಂತರ ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿದೆ. ಚಿರತೆಗೆ ಚುಕ್ಕೆಗಳಿದ್ದಾವೆ, ಡಾಟ್ಸ್ ಇದ್ದಾವೆ, ಅದನ್ನು ಬದಲಾಯಿಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಏನೇ ಮಾಡಿದ್ರೂ ಸಹ ಆ ಹುಟ್ಟುವಂಥ ಮರಿಗಳು ಅದೆಲ್ಲದರಲ್ಲೂ ಆ ಡಾಟ್ಸ್ ಇದ್ದೇ ಇರುತ್ತೆ. ಅದರ ಅರ್ಥ ಏನು? ನೋ ಚಾನ್ಸ್ ಅಂತ, ಸಾಧ್ಯವೇ ಇಲ್ಲ. ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದರ ಮೂಲಕ ದೇವರೇನು ಹೇಳ್ತಾರೆ ಗೊತ್ತಾ? ಕೂಶನು ತನ್ನ ಚರ್ಮವನ್ನು ಬಲ್ಲನಲ್ಲ ಅಥವಾ ಮಾರ್ಪಡಿಸೋಕ್ಕಾಗಲ್ಲ. ಚಿರತೆ ತನ್ನ ಚುಕ್ಕೆಗಳನ್ನು ಬದಲಾಯಿಸೋಕ್ಕಾಗಲ್ಲ. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಯಾಕೆ ಈ ಎರಡು ವರ್ಡನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಬಣ್ಣವನ್ನು ಬದಲಾಯಿಸುವುದಕ್ಕೆ ಅದಕ್ಕೆ ಅಥವಾ ಕೂಶನಿಗೆ ಸಾಧ್ಯವಿಲ್ಲದಿದ್ದರೂ ಸಹ, ಅದರ ಅರ್ಥ ನನ್ನ ಜೀವಿತದಲ್ಲಿ ಬದಲಾಯಿಸೋಕ್ಕಾಗದಂತಹ, ಬಿಡುಗಡೆಯಾಗದಂತಹ ಸಮಸ್ಯೆಗಳು ಪರಿಹಾರ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದಾಗಿ. ಈ ದಿವಸಗಳಲ್ಲಿ ಒಂದು ವೇಳೆ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ನಿನ್ನ ಕೈಲಾಗಲ್ಲ, ನಿನ್ನ ಕುಟುಂಬದವರಿಗಾಗಲ್ಲ, ನಿನ್ನ ಸಭೆಯವರಿಗಾಗಲ್ಲ, ನಿನ್ನ ಸ್ನೇಹಿತರಿಗಾಗಲ್ಲ, ನಿನ್ನ ಗಂಡ ಹೆಂಡತಿ ಸಂಬಂಧಿಕರು ಯಾರಿಗೂ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕಾಗಲ್ಲ. ಆದರೆ ಈ ದಿವಸ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಜೀವಿತವನ್ನು ಬದಲಾಯಿಸುವಂಥ ದೇವರು, ನಿನ್ನ ಜೀವಿತದಲ್ಲಿರುವಂಥ ಸಮಸ್ಯೆಗಳನ್ನು ಬದಲಾಯಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸ ನಂಬಿಕೆಯಿಂದ ದೇವರ ಸಲ್ಲಿ ಪ್ರಾರ್ಥನೆ ಮಾಡು. ಚುಕ್ಕೆಗಳನ್ನು ಬದಲಾಯಿಸುವುದಕ್ಕೆ ಚಿರತೆಗಾಗಲ್ಲ. ನಿನ್ನ ಜೀವಿತದಲ್ಲಿರುವಂತಹ ವೇದನೆಯ ಚುಕ್ಕೆಗಳು, ಕಷ್ಟದ ಚುಕ್ಕೆಗಳು, ಇಕ್ಕಟ್ಟಿನ ಚುಕ್ಕೆಗಳು, ಅದನ್ನು ಬದಲಾಯಿಸುವುದಕ್ಕೆ ಈ ಲೋಕದಲ್ಲಿ ಯಾರಿಗೂ ಆಗದೇ ಇದ್ದರೂ ಸಹ ವಾಕ್ಯ ಹೇಳ್ತದೆ, ನಿನಗಾಗಿ ಕಾರ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಸಕಲವನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಸಂಗಿ ಪುಸ್ತಕದಲ್ಲಿ ಓದ್ತೇವೆ, ದೇವರು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದು ಯಾರಿಂದ ಆದೀತು? ಯಾರ ಕೈಯಲ್ಲೂ ಆಗಲ್ಲ. ಆದರೆ ನಾನು ಯಾವಾಗಲೂ ಆ ವಾಕ್ಯ ಓದುವಾಗ ನೆನೆಸೋದು, ದೇವರು ನೆಟ್ಟಗೆ ಮಾಡಿದ್ದನ್ನು ಸೊಟ್ಟಗೆ ಮಾಡುವುದಕ್ಕೆ ಯಾರಿಂದ ಆದೀತು? ದೇವರು ನಿನ್ನ ಜೀವಿತವನ್ನು ನೆಟ್ಟಗೆ ಮಾಡಿದ್ರೆ, ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡಿದ್ರೆ, ಅದನ್ನು ಸೊಟ್ಟಗೆ ಮಾಡುವುದಕ್ಕೆ, ಅದನ್ನು ಒಂದು ಶಾಪವಾಗಿ ಮಾರ್ಪಡಿಸುವುದಕ್ಕೆ ಈ ಲೋಕದಲ್ಲಿ ಯಾರ ಕೈಯಲ್ಲೂ ಆಗಲ್ಲ. ಯಾಕೆ ಅಂದರೆ ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ನಿನ್ನ ಜೀವಿತದ ಕಪ್ಪನೆ ಅನುಭವಗಳು, ಬದಲಾಯಿಸಕ್ಕಾಗದಂತಹ ಅನುಭವಗಳು, ನಿನ್ನ ಜೀವಿತದ ವೇದನೆ ಅನುಭವಗಳು, ಇದಕ್ಕೆ ಪರಿಹಾರವೇ ಇಲ್ಲ ಎಂಬುದಾಗಿ ನೀನೊಂದು ವೇಳೆ ನೆನೆಸ್ಕೊಳ್ತಾ ಇರ್ಬೋದು. ಇಲ್ಲ, ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ದೇವರು ನಿನಗಾಗಿ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಸಮಸ್ಯೆ ಏನು, ನಿನ್ನ ವೇದನೆ ಏನು, ಇದನ್ನು ತಗೊಂಡು ನೀನು ದೇವರ ಬಳಿಗೆ ಬರೋದಾದರೆ, ಕರ್ತನ ಸನ್ನಿಧಾನದಲ್ಲಿ ಬರೋದಾದರೆ, ಆತನು ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ. ಆ ಕರ್ತನ ಚಿತ್ತಕ್ಕಾಗಿ ನಾವು ಒಪ್ಪಿಸಿಕೊಡೋದಾದರೆ ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಈ ದಿವಸ ದೇವರ ಮುಖವನ್ನು ನೋಡು, ದೇವರಲ್ಲಿ ಆಶ್ರಯಿಸು, ದೇವರ ಚಿತ್ತಕ್ಕೆ ವಿಧೇಯನಾಗಿರು. ನಿನ್ನ ಜೀವಿತದ
ಜೀವಿತದ ಡಾರ್ಕ್ ಸ್ಪಾಟ್ಗಳನ್ನು ಬದಲಾಯಿಸ್ತಾನೆ. ಒಂದು ವೇಳೆ ಕಪ್ಪನೆ ಅನುಭವಗಳು ನಿನ್ನ ಜೀವಿತದಲ್ಲಿರ್ಬೋದು, ಕತ್ತಲೆ ಅನುಭವಗಳಿರ್ಬೋದು. ದೇವರ ವಾಕ್ಯ ಹೇಳ್ತಾ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಅಂತ ಕೀರ್ತನೆ 112 ಓದ್ತೀವಿ. ಹೌದು, ನಿನ್ನ ಜೀವಿತದ ಕತ್ತಲೆ ಅನುಭವಕ್ಕೆ ಬೆಳಕನ್ನು ಮೂಡಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದ ವೇದನೆ ಅನುಭವಕ್ಕೆ ಪರಿಹಾರ ಕೊಡುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ವೇದನೆ ತಗೊಂಡು ಮನುಷ್ಯರ ಹತ್ರ ಹೋಗಬೇಡ. ನಿನ್ನ ನಿರಾಶೆ ಅನುಭವ ತಗೊಂಡು ನಿನ್ನ ಸಂಬಂಧಿಕರ ಹತ್ರ ಹೋಗಬೇಡ. ನಿನ್ನ ದೇವರ ಹತ್ರ ಬರೋದಾದರೆ ನಿನ್ನ ಆ ಕಪ್ಪನೆ ಅನುಭವವನ್ನು ಮಾರ್ಪಡಿಸಿ, ಕತ್ತಲೆ ಅನುಭವವನ್ನು ಮಾರ್ಪಡಿಸಿ ಬೆಳಕಾಗಿ ಮಾರ್ಪಡಿಸುವಂಥ ಸರ್ವಶಕ್ತನಾದ ದೇವರಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರ ನಂಬಿಕೆ ಇಟ್ಟು ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕಪ್ಪು ಚುಕ್ಕಿಗಳು ಪಾದಿಯಲ್ಲಿ ಅನೇಕ ಸಮಸ್ಯೆಗಳು ನಿನ್ನಲ್ಲಿರಬಹುದು. ಪರಿಹಾರ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಕೂಶ್ಯನು ತನ್ನ ಚರ್ಮವನ್ನು ಬದಲಾಯಿಸೋಕ್ಕಾಗಲ್ಲ, ಚಿರತೆಗೆ ತನ್ನ ಚುಕ್ಕೆಗಳನ್ನು ಬದಲಾಯಿಸೋಕ್ಕಾಗಲ್ಲ. ಆದರೆ ಯೆಹೋವನು, ಕರ್ತನಾದ ದೇವರು ಯೇಸು ಸರ್ವಶಕ್ತನಾಗಿ ನಿಂತಿದ್ದಾನೆ. ನಿನಗಾಗಿ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿವಸವನ್ನು ಕಾಣುವಂತೆ ಸಹಾಯ ಮಾಡಿದೆ. ಈ ದಿವಸ ನಮ್ಮ ಜೀವಿತದಲ್ಲಿರುವಂಥ ವೇದನೆಗಳ ಅನುಭವಗಳನ್ನು, ದುಃಖದ ಅನುಭವಗಳನ್ನು ಮಾರ್ಪಡಿಸುವುದಕ್ಕೆ ನಮ್ಮಿಂದ ಆಗಲ್ಲ, ನಮ್ಮ ಸಂಬಂಧಿಕರಿಂದ, ಸ್ನೇಹಿತರಿಂದ ಆಗಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ. ನಿನ್ನ ಮುಖವನ್ನು ನೋಡಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.